ಆವಾಗಲೇ ಹೇಳ್ತಾ ಇದ್ವಿ ಮುಂದೆ ಬರ್ತದೆ ಭಟ್ರೆ, ಮುಂದೆ ಬರ್ತದೆ ಅಂತ. ಇಷ್ಟು ಬೇಗ ಗಾಳಿ ಬೆಂಕಿಗೆ ಬರ್ತದೆ ಅಂತ ನನಗೆ ಗೊತ್ತಿರಲಿಲ್ಲ. ಏನು ಅಂತ ನನಗೂ ಗೊತ್ತಾಗ್ತಿಲ್ಲ. ಎತ್ತು ಕೈ ಎತ್ತು, ಎರಡೂ ಕೈ ಎತ್ತು. ಅಲ್ವಾ ಸತ್ಯ ಹೇಳು, ನಂದು ನಿಂಗೆ ಯಾಕೆ? ಬ್ರಾಹ್ಮಣ್ರೆ, ಓ ಮುಂದೆ ಬಂದದ್ದು ನಿಮ್ದ? ಓ ನಂದು ಯಾಕೆ ನಿಂಗೆ? ನಿಮ್ದು. ಅದು ಮುಟ್ಟಬಾರ್ದು, ಅದನ್ನ ಮುಟ್ಟಿ ಆಯ್ತಲ್ಲ. ಈಗ ಇನ್ನು ಬ್ರಾಹ್ಮಣ್ರೆ, ಮಡಿ ಆಯ್ತಲ್ಲ. ಮಾಡಿ ಅದು ಸರಿ ಮಾಡ್ತೀನಿ. ಹೌದಾ? ಸ್ವಾಹ. ಎಣ್ಣೆ ತುಪ್ಪಿದ ಶುದ್ಧ ಆಗ್ತದ? ಅಲ್ಲ, ಅದು ಮಂತ್ರ ಶುದ್ಧಿ. ಮಂತ್ರದಲ್ಲೇ ಶುದ್ಧಿ ಮಾಡಿ. ಮಂತ್ರದಲ್ಲೇ ಶುದ್ಧಿ. ಈಗ ಮುಂದಿನ ಕಾರ್ಯಕ್ರಮ. ಈಗ ಆಶೀರ್ವಾದ ಆಶೀರ್ವಾದ ಹೇಳ್ಬೇಕು. ಮೊದಲಿಗೆ ಬ್ರಾಹ್ಮಣರ ಕಾಲಿಗೆ. ಮುಂದಿನ ವರ್ಷ 6 ಕಾಲ ಆಗ್ಲಿ, 6 ಕಾಲ ಆಗ್ಲಿ, 6 ಕಾಲ ಆಗ್ಲಿ. ಎಂತ ಶಿಷ್ಯ ಅಂದ್ರೆ ಇನ್ನು ಈಗ 4, ಮುಂದ್ ವರ್ಷ ಒಂದು ಮಗು ಆಗಲಿ ಅಂತ. ಹಾಗೆ ಅಣ್ಣನ ಕಾಲಿಗೆ. ಶೀಘ್ರಮೇವ ಕಲ್ಯಾಣಸ್ತೋ. ಎಂತದ್ದು? ಇದು ಶೀಘ್ರಮೇವ ಕಲ್ಯಾಣ. ಈಗ ಆದದ್ದು ಎಂತದ್ದು? ಮದುವೆ. ಅದು ಎರಡು ಒಂದೇ. ಅಂದ್ರೆ ಎರಡು ಕಲ್ಯಾಣ ಮದುವೆ ಎರಡು ಒಂದೇ. 3 ಕಾಲ ಚೆನ್ನಾಗಿ ಬಾಳಿ. 3 ಕಾಲ ಚೆನ್ನಾಗಿ ಬಾಳಿರಿ. ಇಲ್ಲೇ ನಿಂತು ಸಭೆಗೊಂದು ಕೊಡಿ. ಆಯ್ತಾ? ಈಗ ತಂಗಿಯನ್ನ ಎತ್ತಿ ಕೊಡುವ ಕ್ರಮವು. ತಂಗಿಯನ್ನು ಎತ್ತು ಕೊಡ್ಬೇಕಾ? ಹೌದೌದು. ಅವಳನ್ನೇ ಎತ್ತು ಕೊಡುವುದಲ್ಲ, ಮತ್ತೆ ಎತ್ತು ಕೊಟ್ಟರು ಕೊಟ್ಟು ಬಿಸಾಕೋದು ಬಿಸಾಕ್ಬೇಕು. ಅಲ್ಲ, ಎತ್ತು ಕೊಡುವುದು ಅಂದ್ರೆ ಕೈ ಒಪ್ಪಿಸಿ ಕೊಡುವುದು ಅಂತ. ಭಾವನೆಗೆ ಭಾವ ಅಂದ್ರೆ ಅಣ್ಣನ ಸ್ಥಾನದಲ್ಲಿ ನಿಂತು 4 ಒಳ್ಳೆ ಮಾತಾಡಿ ಅವಳನ್ನ ಕಳಿಸ್ಕೊಡ್ಬೇಕು. ಓ ಹೀಗೆ. ಹೌದು, ಮಧ್ಯದಲ್ಲಿ ನಿಂತ್ಕೊ. ನೀ ಆ ಕಡೆ ಬಾರಮ್ಮ, ನೀನ್ ಈ ಕಡೆ ಬಾರಮ್ಮ. ಒಳ್ಳೆ ಮಾತಾಡು. ಭಾವ ಭಟ್ರೆ, ಮಧ್ಯದಲ್ಲಿ ಬಾಯಿ ಹಾಕ್ಬೇಡಿ. ಇಲ್ಲ ಮಾರಯ್ಯ, ನನಗೆ ಭಾವ ಬರ್ತದೆ ಈಗ. ಆ ಭಾವ ಬಂದಾಯ್ತಲ್ಲ, ಅದಲ್ಲ ಆ ಭಾವನೆ. ಆಯ್ತಾಯ್ತು ಮಾತಾಡು. ಎಂತ ಇದೆಂತ ಮದುವೆ ಮನೆ? ಯಾವ ಮನೆ ಮಾರಯ್ಯ ನೀವು ಮಾಡುದು? ನೋಡಿದ್ರೆ ನನಗೆ ಬಂತು ಭಟ್ರೆ. ಎಂತದ್ದು? ನೀನು ಇಲ್ಲಿ ಆ ರೀತಿ ಭಾವನೆ ಬಂದ್ರೆ ಅಲ್ಲೂ ಮತ್ತೆ ಬೇರೆ ಶುರು ಆಗ್ತದೆ. ನೀನು ಸ್ವಲ್ಪ ನಗಾಡ್ತಾ ಕಳಿಸ್ಬೇಕು. ಇದು ಬೇಡ, ಇದು ಬೇಡ. ತಂಗಿಯನ್ನು ಕಳಿಸ್ಬಿಟ್ಟು ನಗಾಡ್ತಾ ಕಳಿಸ್ಕೊಡ್ಬೇಕು. ಎಂತ ಕಿಕ್ಕಿ 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 ಅಂತ ಎಂತಾಯ್ತು ಭಟ್ರೆ? ಇದು ನೀನು ಅಳುವುದು ಬೇಡ, ನೀನು ನಗುವುದು ಬೇಡ. ಒಂದು ಮದ್ಯ ತೆಗೋ ನೀನು. ಮಧ್ಯಾಹ್ನ ಮಧ್ಯದಲ್ಲಿ ನನ್ನ ಮುದ್ದಿನ ತಂಗಿಯು ಎಲ್ಲಿ ಮೇಲಿಟ್ರೆ ಇರುವೆ ಕಚ್ಕೊಂಡು ಹೋಗ್ತದೆಯೋ, ಕೆಳಗಡೆ ಇಟ್ರೆ ಕಾಗೆ ಕಚ್ಕೊಂಡು ಹೋಗ್ತದೆಯೋ, ಎಲ್ಲ ಬದಲಾವಣೆ ಆಳ್ವಿಕೆಯಲ್ಲಿ ವರ್ಷ ಅಂತ ಜೋಪಾನವಾಗಿ ಸಾಕಿ ಸಲುಹಿನೂ ನಾವು. ಯಾವ ಕಾರಣಕ್ಕೂ ನನ್ನ ತಂಗಿ ನೋವೊಂದನ್ನು ಕೊಡಬೇಡ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು. ನೀರಿಲ್ದೇ ಇದ್ರೆ ಹಂಗೆ ಬೇಕಾದ್ರೂ ಒಟ್ಟಿನಲ್ಲಿ ನನ್ನ ತಂಗಿಯ ಜೀವನವನ್ನ ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡಿರ್ಬೇಕು. ಆಯ್ತಾ? ಮತ್ತೆ ಜೀವನ ಅಂದ್ರೆ ಹೇಗೆ? ಒಬ್ಬರಿಗೊಬ್ಬರು ಸಾಮರಸ್ಯದಿಂದ ಇರ್ಬೇಕು. ಇಲ್ಲ ಅಂತ ಆದ್ರೆ ಹೇಗಾಗ್ತದೆ? ಹಾಗೆ ಕೂದಲಿಲ್ಲದ ಕರಡಿ, ಏನಿಲ್ಲದ ತೆನೆ, ಬೀಜವಿಲ್ಲದ ಎಂತದ್ದು ಹಣ್ಣು, ಸರಳಿಲ್ಲದ ಬೈಲು, ಸರಳೇ ಬೈಲು. ಹೇಳ ಹೀಗೆ ಬೀಜವಿಲ್ಲದ ಅಲ್ಲಲ್ಲ ಗ್ಯಾರಣ್ಣು. ಅದಕ್ಕೆ ಬೀಜ ಹೊರಗೆ ಅಂತ. ಹಣ್ಣಿಗೆಲ್ಲ ಬೀಜ ಒಳಗೆ, ಅದಕ್ಕೆ ಹೊರಗೆ. ನೀವು ಹೀಗೆ ಮಾಡುವಾಗ ಎಂತ ಅಂತ ಗೊತ್ತಾಗ ಅದು ಹಾಗೆ ಜೋಪಾನವಾಗಿ ನೋಡ್ಕೊಳ್ಬೇಕು. ತಂಗಿ, ನೀನು ಇದುವರೆಗೂ ಅಣ್ಣನ ಅರಮನೆಯಲ್ಲಿ ಉಳಿದು ಹಯಾಗಿದ್ದವಳು. ಯಾವುದೇ ಒಂದು ಕಷ್ಟ ನೋವು ಏನನ್ನೂ ಅನುಭವಿಸಿದಳಲ್ಲ. ಗಂಡನ ಮನೆಗೆ ಹೋದಾಕ್ಷಣದಲ್ಲಿ ಏನಾದ್ರೂ ನಿನ್ನ ಪಾಲಿಗೆ ಯಾರಾದ್ರೂ ಏನೋ ಒಂದು ಚಿಕ್ಕ ಮಾತನ್ನು ಆಡಿದ್ರು, ಏನಾದ್ರೂ ಹೇಳಿದ್ರು ಅಂತಾದ್ರೆ ಚಿಂತೆ ಮಾಡಬೇಡ. ಯಾರೇ ಏನು ಹೇಳಿದ್ರು ಕೂಡ ನೀ ನೇರವಾಗಿ ಅಣ್ಣನ ಮನೆಗೆ ಓಡ ಬಂದ್ಬಿಡು. ಮೊದ್ಲೇ ಪ್ರಕರಣ ಎಲ್ಲ ಅಂತದ್ದೇ ಆಗ್ತಾ ಉಂಟು. ಮತ್ತೆ ಅವಳಿಗೆ ಓಡ್ ಬರ್ಲಿಕ್ಕೆ ಹೇಳಿದ್ರೆ ನೇರ ಬರ್ತಾಳೆ. ಅಂದ್ರೆ ಹಾಗೆ ಹೇಳುವುದೇ ಅಲ್ಲ. ಹೇಗೆ? ಕಷ್ಟವೇ ಇರ್ಲಿ ಸುಖವೇ ಇರ್ಲಿ ಅಲ್ಲೇ ಇರ್ಬೇಕು ಅಂತ ಹೇಳ್ಬೇಕು. ನಮ್ಮಣ್ಣ ಹೇಳಿದ ಹಾಗೆ ಅಲ್ಲೇ. ಆಯ್ತಾ? ಆಯ್ತಾ? ಎಲ್ಲ ಆಯ್ತು. ಇನ್ನು ಉಳಿದ ಕಾರ್ಯಕ್ರಮ ಆ ಕಡೆ ಹೋಗ್ಬೋದು. ಇದು ಯಾರಲ್ಲ ವ್ಯವಸ್ಥೆ ಮಾಡಿ ಅವರಿಗೆ. ಊಟ ಬ್ರಾಹ್ಮಣರೇ, ಪುರ್ಸತ್ ಉಂಟಾ? ಪುರ್ಸತ್ತ ಯಾವಾಗ? ನಾಳೆ
ನಾಳೆ ಸ್ವಲ್ಪ ಕಷ್ಟ ಅಲ್ಲ. ನಾನಿದ್ದು ನಾಡಿದ್ದು ಉಂಟು, ತೊಂದ್ರೆ ಇಲ್ಲ. ಹೌದಾ? ಹೌದೌದು. ನಾನು ನಿಮ್ಮ ಮನೆಗೆ ಬರ್ಲಾ? ಬೇಡ, ನೀ ನಮ್ಮ ಮನೆಗೆ ಬರಬೇಡ. ನೀನು ನಮ್ಮ ಮನೆಗೆ ಬನ್ನಿ. ನಾನು ಬರುವುದಿಲ್ಲ. ಒಂದು ಕೆಲಸ ಮಾಡುವ, ನಮ್ಮನೆ ನಿಮ್ಮನೆ ಹೋಗುವ ದಾರಿ ಮಧ್ಯದಲ್ಲಿ ಸಿಗ್ತೇನೆ. ಅಲ್ಲ ಯಾಕಂತ ಗೊತ್ತಾಗಲಿಲ್ಲ. ಜಾತಕ ತೋರಿಸ್ಬೇಕು. ಜಾತಕ ನೋಡ್ಲಿಕ್ಕ ಆಗ್ಲಿ, ನಮ್ಮನೆ ನಿಮ್ಮನೆ ಹೋಗುವ ದಾರಿ ಮಧ್ಯದಲ್ಲಿ ಸಿಗ್ತೇನೆ. ಈ ವರ್ಷ ಪೂರ್ತಿ ದಾರಿ ಮೇಲೆ ಜಾತಕ ನೋಡಿ. ಎಲ್ಲ ದಾರಿ ಮೇಲೆ ಜಾತಕ ಆಯ್ತು ಈ ವರ್ಷ. ಆಗ್ಲಿ, ಒಳ್ಳೇದಾಗಲಿ. ಹಾ ಹಾ ಮುಗೀತು. ಇಂಥದ್ದೊಂದು ಬೇಕು. ಯಾಕೆ? ಸಮಾಧಾನ ಆಯ್ತು. ಮನೋರಂಜನೆಗಾಗಿ ಬೇಕು. ಹೌದು ಹೌದು ಹೌದು. ಭಟ್ರೆ, ವಾ. ನಿಮ್ಗೊಂದು ದೊಡ್ಡ ಧನ್ಯವಾದಗಳು. ಹಾ. ಅಲ್ಲ ಮದುವೆ ಅಂತೂ ಸಾಂಗೋಪಸಾಂಗವಾಗಿ ನೆರವೇರಿಸ್ಕೊಟ್ರಲ್ಲ, ಹಾಗಾಗಿ ಧನ್ಯವಾದ. ಇಂಥದ್ದೇ ಅಲ್ವಾ, ಹಾ, ಏನು? ಬರ್ಬೇಕಾದಾಗ ನೀವೇ ಬರ್ಬೇಕು, ನೀವು ಬರ್ದಿದ್ರೆ ಆಗುದಿಲ್ಲ ಅಯ್ಯೋ ಅಂತ ಹೇಳುದು. ಬಂದ ಮೇಲೆ ಮತ್ತೆ ಸಿಕ್ಕುವ ನಮಸ್ಕಾರ ಮಾಡುದು. ಅಂದ್ರೆ ಬ್ರಾಹ್ಮಣರಿಗೆ ಬರ್ಬೇಕಾದ ಮರ್ಯಾದೆ ಓ ದಕ್ಷಿಣೆ ಅದು ಹೇಳು ಪಡೆಯುವುದಲ್ಲ, ನೀವೇ ಕೊಡಬೇಕು. ಆದ್ರೆ ನಿಮಗೆ ಗೊತ್ತಾಗಲಿ ಅಂತ ಹೇಳುದು. ಅದರ ಬಗ್ಗೆ ನೀವು ಚಿಂತೆ ಮಾಡುವುದಾ? ಹಾ ಯಾರಲ್ಲ ಹಾ ರಾವಣರು ಬರ್ತಾರೆ, ಹಾ. ಮುಷ್ಟಿ ಬಿಗಿ ಬಿಗಿದು ಕೊಡಿ. ನನ್ನ ಸೇವೆ, ನನ್ನ ಸೇವೆ ಗಟ್ಟಿ ಹೇಳುದಿಲ್ಲ. ನನ್ನ ಸೇವೆ ಗಟ್ಟಿ ಹೇಳುದಿಲ್ಲ, ಗಟ್ಟಿ ಹೇಳುದಿಲ್ಲ. ಅಂದ್ರೆ ಹಾ, ಮುಷ್ಟಿ ಬಿಗಿದು ಕೊಡುದಿದ್ರೆ ಸೇವೆ, ಓಹೋ, ಕೈಯಿಂದ ಕೊಡುದಿದ್ರೆ ಬೇಡ. ಹಾಗಲ್ಲ ಬ್ರಾಹ್ಮಣರೇ, ಹಾ. ನೀವು ಈ ರೀತಿಯಾಗಿ ಉಪಕಾರ ಮಾಡಿದ್ರು ಹಾ. ಎಷ್ಟು ಹೊತ್ತು ಎಣಿಸು ನೋಡುವುದಿಲ್ಲ, ಬಾಚಿ ಬಾಚುವುದು ಮುಷ್ಟಿ ಮಾಡಿ ಕೊಡುವುದೇ. ಬೆನ್ನಿಗೆ ಬಡತನ ಬರ್ತಾ ಇದ್ದಾಗ ಬರದಿಂದ ಕಡಿಮೆ ಬಿತ್ತಂತೆ. ಏನು ಕಡಿಮೆ ಬಿತ್ತು? ಹಾಗೆ ಚಿಂತೆ ಮಾಡಬೇಡಿ, ತೋಟದಲ್ಲಿ ಕೊಪ್ಪರಿಯನ್ನು ಹೂತಿಟ್ಟಾಗಿದೆ, ಹಾಗೆ ತೆಗೆಯಿರಿ. ಹಾ. ಹಾ? ಹಾ. ಹೊಂಡ ಬಿದ್ದ? ಹೊಂಡ ಬಿದ್ದರೆ ಚಿಂತೆ ಮಾಡಬೇಡಿ, ಬ್ರಾಹ್ಮಣರು ಬರ್ತಾರೆ, ಮಣ್ಣು ಹಾಕಿ ಮುಚ್ಚಿಬಿಡಿ. ಭಟ್ರನ್ನ ಜೀವನ ಸಮಾಧಿ ಮಾಡ್ಲಿ. ಹಾಗಲ್ಲ ಬ್ರಾಹ್ಮಣರೇ, ಮತ್ತೆಂತದ್ದು? ಕೊಪ್ಪರಿಗೆ ತೆಗೆದ ಮೇಲೆ ಹಾ, ಅದು ಹೊಂಡ ಬೀಳುವುದಿಲ್ವಾ? ಹಾ. ಹೊಂಡ ಬಿದ್ದಾಕ್ಷಣ ನೀವು ಹೋಗುವ ಬರದಲ್ಲೇನಾದ್ರೂ ಕಾಲ್ ಹಾಗೆ ಅಲ್ಲಿ ಬಿದ್ದರೆ ಹೌದು, ಏನಾದ್ರು ಸಮಸ್ಯೆ ಆಗ್ತದೆ ಅಂತ ಹೇಳಿ ಹಾಗಾಗಿ- ನೀವು ಹೋಗುವ ಪೂರ್ವದಲ್ಲೇ ಹೊಂಡವನ್ನು ಮುಚ್ಚಿ ಎಂದೆ. ಸರಿ ಆಯ್ತಂತೆ. ಸರಿ ಆಯ್ತಾ? ಹೌದು. ಇನ್ನು ಹಾ. ಊಟದ ವ್ಯವಸ್ಥೆ ಆ ಕಡೆ ಊಟದ ವ್ಯವಸ್ಥೆ ಬಾ. ಹಾ, ಬನ್ನಿ.